ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ರವಾ ಇಡ್ಲಿ ಮತ್ತು ಆಲೂ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭ, ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ. ಬೆಳಗ್ಗೆ ಎದ್ದು ಲೇಡೀಸ್ಗೆ ಇದೇ ಟೆನ್ಷನು, ಏನು ಬ್ರೇಕ್ಫಾಸ್ಟ್ ಮಾಡೋದಪ್ಪ, ಏನು ಲಂಚ್ ಬಾಕ್ಸ್ ಕೊಟ್ಟು ಕಳಿಸೋದಪ್ಪ ಅಂತ. ಈ ಥರ ಒಂದು ದಿವಸ ಟ್ರೈ ಮಾಡಿ, ಒಂದು ದಿವಸ ತಿಂಡಿ ಕತೆ ಕಳೆಯುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣವಾ? ಒಂದು ಕಡಾಯಿ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಗೋಡಂಬಿ, ಖಾರಕ್ಕೆ ತಕ್ಕಾಗಿ ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂಥ ಕರ್ಬೇವಿನ ಸೊಪ್ಪು, ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಗ್ಲಾಸು ಬಾಂಬೆ ರವೆ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರಿಬೇಕು. ಹುರಿದಂಥ ರವೆನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 1 ಗ್ಲಾಸ್ ರವೆಗೆ ಅರ್ಧ ಗ್ಲಾಸು ಮೊಸರು, ಅರ್ಧ ಗ್ಲಾಸು ನೀರು ಎರಡನ್ನೂ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿಟ್ಟು ನೆನಿಲಿಕ್ಕೆ ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಈಗ ನೆಂದಂಥ ಹಿಟ್ಟಿಗೆ ಸಣ್ಣದಾಗಿ ತುರಿದಂಥ ಕ್ಯಾರೆಟ್ ತುರಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದ್ರೇ ತುಂಬ ಸ್ಪಾಂಜಿಯಾಗಿ ರವೆ ಇಡ್ಲಿ ಬರೋದು. ಒಂಚೂರು ನೀರು ಹಾಕಿ ಆ್ಯಕ್ಟಿವೇಟ್ ಮಾಡಿ ಕಲಸಿ ಇಡ್ಲಿ ಮೋಲ್ಡ್ಗೆ ಹಾಕಿ ಇಡ್ಲಿನ ಬೇಯಿಸೋಕ್ಕಿಡೋಣ. ಇಡ್ಲಿ ಪ್ಲೇಟ್ಗೆ ಮಾಮೂಲಿ ಗೊತ್ತಿದೆಯಲ್ಲ, ಎಣ್ಣೆ ಹಚ್ಚಿ ಇಡಬೇಕು. ವಿಜಿಲ್ ಹಾಕಬಾರ್ದು, ಹಂಗೇನೆ ಮುಚ್ಚಿಡಿ. ಒಂದು 10 ನಿಮಿಷದಿಂದ 15 ನಿಮಿಷದಲ್ಲಿ ಇಡ್ಲಿ ರೆಡಿ ಆಗುತ್ತೆ. ಒಂದು ಬೌಲಲ್ಲಿ ಒಂದು 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಇದನ್ನು ಸಾಗುಗೆ ಸೇರಿಸ್ಬೇಕು. ಈಗ ಸಾಗು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಮಾಮೂಲಿ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಖಾರಕ್ಕೆ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿದಂಥ 2 ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದಂಥ 2 ಟೊಮೆಟೊ ಎಲ್ಲನೂ ಫ್ರೈ ಮಾಡಬೇಕು. ಈರುಳ್ಳಿ ಹೊಂಬಣ್ಣ ಬರಬೇಕು, ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು 5 ರಿಂದ 10 ನಿಮಿಷ ಮುಚ್ಚಿಡಿ. ಅಷ್ಟೊತ್ತಲ್ಲಿ ಆಲೂಗೆಡ್ಡೆ ಕೂಡ ಬೇಯಿಸ್ಕೋಬೇಕು. ಇಲ್ಲಿ ನಾನು 4 ರಿಂದ 5 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ತಾಯಿದ್ದೀನಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟನ್ನು ಬೆಂದಂಥ ಈರುಳ್ಳಿ ಟೊಮೆಟೊಗೆ ಸೇರಿಸಿ. ಈ ಕಡಲೆ ಹಿಟ್ಟು ಪೇಸ್ಟ್ ಹಾಕೋದು ಗಟ್ಟಿ ಬರೋದಕ್ಕೋಸ್ಕರ. ಈಗ ಬೇಯಿಸಿದಂಥ ಆಲೂಗೆಡ್ಡೆನೂ ಸೇರಿಸಿ ಚೆನ್ನಾಗಿ ತಿರುವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ ಸ್ವಲ್ಪ ನೀರು ಹಾಕೋಬೋದು. ಗಟ್ಟಿಯಾಗಬೇಕು ಅಂದರೆ ಹಾಗೆ ಮಾಡ್ಬೋದು, ನೀರು ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ಸಾಗು ಕುದಿಯೋಷ್ಟೊತ್ತಲ್ಲಿ ಈ ಕಡೆ ರವೆ ಇಡ್ಲಿ ಕೂಡ ರೆಡಿ ಆಗುತ್ತೆ. ಒಂದು 5 ನಿಮಿಷ ಬಿಟ್ಟು ಇಡ್ಲಿ ಪ್ಲೇಟಿಂದ ರವೆ ಇಡ್ಲಿ ತೆಗಿಬೋದು. ಸುಲಭವಾಗಿ ಆರಾಮಾಗಿ ಬರುತ್ತೆ. ತುಂಬ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಡೆಫಿನೆಟಾಗಿ ಇಷ್ಟ ಆಗುತ್ತೆ. ದೊಡ್ಡವರು ಮಕ್ಕಳು ಎಲ್ಲರೂ ತಿನ್ಬೋದು. ಲಾಸ್ಟ್ಗೆ ಸಾಗುಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೇರಿಸಿ ಸರ್ವ್ ಮಾಡಿ, ಅಷ್ಟೇ.